ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಮೊದಲದಾಗಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ತು ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಇಬ್ರಾಂಪುರ್ ಹತ್ರ ಇರುವಂತಹ ಸಾಯಿ ಗ್ರ್ಯಾಂಡ್ ಹೋಟೆಲ್ ಪಕ್ಕದಲ್ಲಿರುವಂತಹ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿದ್ದೀನಿ ರೀ. ಇವತ್ತೇನದಲ್ಲ ಇಲ್ಲಿ ಶ್ರೀ ಕಲ್ಪವೃಕ್ಷ ಪಾರಾಯಣ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಪಾದಯಾತ್ರಿಗರಿಗೆ ಇಂದು ವಿಶೇಷವಾದ ಸನ್ಮಾನವನ್ನು ಹಮ್ಮಿಕೊಂಡಾರ್ರಿ. ಬರ್ರಿ ಹೆಂಗಾಗ್ತದೆ ಏನೇನಾಗ್ತದೆ ಎಲ್ಲ ತೋರಿಸ್ತೀನಂತ. ಮತ್ತು ಅದೇ ರೀತಿ ಏನದಲ್ಲ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಆಶೀರ್ವಾದ ಭಾಳ ಮುಖ್ಯದ್ರ ನನಗೆ. ಇನ್ಯಾಕ್ತರ ಒಳಗೆ ಹೋಗೋಣಂತ ನಡೀರಿ. ಶ್ರೀನಿವಾಸ ಗೋವಿಂದ ಗೋವಿಂದ. ಹದಿನೈದು ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, 45 ವರ್ಷ ಆಗಿರ್ಬೋದು, ಭಕ್ತಾದಿಗಳು ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ತಾ ಇರ್ತಾರೆ. ಅಂತವರೆಲ್ಲರಿಗೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಪಂಚಮುಖಿ ಪ್ರಾಣದೇವರ ಸನ್ನಿಧಾನದಲ್ಲಿ ಅವರನ್ನ ಗೌರವಿಸಿ ಸನ್ಮಾನಿಸಿ, ಅದು ವಿಶೇಷವಾದಂತಹ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ರಾಯರ ಪಾದಯಾತ್ರಿಕರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅಂತ ಒಂದು ಗುರುಗಳಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಪಂಡಿತ್ ಮತೀಶಾಚಾರ್ಯರು ರಾಘವೇಂದ್ರ ಮಹಾಸ್ವಾಮಿಗಳ ಕುರಿತು ಕೆಲವೊಂದು ತಮಗೆ ಆಶೀರ್ವಚನದ ಮೂಲಕ ಒಂದು ಅವರು ವಿಶೇಷವಾದಂತಹ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ತಾವೆಲ್ಲರೂ ಶಾಂತಚಿತ್ತರಾಗಿ ಕುಳಿತುಕೊಂಡು ಅವರ ವಿಚಾರಧಾರೆಗಳನ್ನು ತಾವು ಕೇಳಬೇಕಾಗಿದೆ. ಶ್ರೀಹರಿಯ ಕೃಪೆಗೆ ಪಾತ್ರರಾಗಬೇಕು ಅನ್ನುವುದಾದರೆ ಮುಖ್ಯವಾಗಿ ನೇರವಾಗಿ ಭಗವಂತನ ಕಡೆಗೆ ನಮ್ಮನ್ನು ಯಾರು ಕರ್ಕೊಂಡು ಹೋಗಿ ಸಾಧ್ಯವಿಲ್ಲ. ಎಲ್ಲರೂ ವಿಶೇಷ ಮುಖ್ಯ ಅಪೇಕ್ಷಿಸುವುದು ಯಾವುದು ಅಂತಂದ್ರೆ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಅಪೇಕ್ಷೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಆ ದಾರಿಯನ್ನು ತೋರಿಸುವವರು ಯಾರು ಅಂದ್ರೆ ಗುರುಗಳು. ಅಂತ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ರೆ ಆ ಮೋಕ್ಷ ಮಾರ್ಗವನ್ನು ನಾವು ಸರಳವಾಗಿ ಪಡೆಯಕ್ಕೆ ಸಾಧ್ಯವಿದೆ. ಹಾಗಾದ್ರೆ ಅದು ಹೇಗೆ ಸಾಧ್ಯವಿದೆ ಅಂತುವುದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ಅನುಭಾಷ್ಯದಲ್ಲಿ, ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ. ಶುಭ ಕರ್ಮಗಳನ್ನು ಮಾಡ್ತಾ ಇದ್ರೆ ಸದಾ ಕಾಲವು ನಮಗೆ ಯಾವಾಗಲೂ ಭಗವಂತ ಸಹಾಯಕನಾಗಿರ್ತಾನೆ. ಆದರೆ ಮಾಡಬೇಕಾದ್ರೆ ಗುರುಗಳಿರಬೇಕು. ಗುರುಗಳ ದ್ವಾರ ಎಲ್ಲ ಕಾರ್ಯಕ್ರಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ ಆ ಕಾರ್ಯ ಸಫಲತೆ ಹೊಂದಾಯಿತು. ಈಗ ಅನೇಕ ವರ್ಷಗಳಿಂದ ಅನೇಕ ಜನರು ಭಗವಂತನ ದರ್ಶನ ಮುಖ್ಯವಾಗಿ ಗುರುಗಳ ದ್ವಾರನೇ ಮಾಡ್ತಾ ಇದ್ದಾರೆ. ಈ ರಾಯರ ಹತ್ತಿರ ನಾವು ಹೋಗ್ತಾ ಇದ್ದೇವೆ, ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೇವೆ ಅಂತಂದ್ರೆ ಶಕ್ತಿ ಕೊಡುವವರು ಯಾರು? ಮುಖ್ಯವಾಗಿ ಗುರುಗಳು.
ರಾಯರ ಶಕ್ತಿ ಕೊಡ್ತಾ ಇದ್ದಾರೆ, ಅದಾದ ಮೇಲೆ ವಾಯುದೇವರು ಕೊಡ್ತಾ ಇದ್ದಾರೆ. ಹಾಗೆ ಇಬ್ಬರು ಕೊಡಬೇಕು ಅಂತಂದ್ರೆ ಭಗವಂತ ಅದಕ್ಕೆ ಅಸ್ತು ಅನ್ಬೇಕು ಅಂದ್ರೆ ಮಾತ್ರ ಸಾಧ್ಯವಿದೆ. ಬಹಳ ಅದ್ಭುತವಂತಹ ವಿಷಯ ಇದು. ಪಾದಯಾತ್ರೆ ಅಂದ ತಕ್ಷಣ ಸುಮ್ಮನೆ ನಾವು ನಡ್ಕೋದು ಎಲ್ಲರೂ ಅಂದರೆ ಯಾರಿಗೂ ಸಾಧ್ಯ ಇಲ್ಲ. ಎಂಥವ್ರಿಗೆ ಸಾಧ್ಯವಿದೆ ಅಂತಂದ್ರೆ ಮುಖ್ಯವಾಗಿ ಹೋಗಲೇಬೇಕು ಎಂಬಂಥ ಛಲ ಯಾರಲ್ಲಿರ್ತದೆ ಅವ್ರಿಗೆ ಮಾತ್ರ ಸಾಧ್ಯವಿರ್ತದೆ. ಹಾಗಾದ್ರೆ ಇನ್ನು ಯಾರಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಕೆಲವರ ಹತ್ರ ನಮಗೇನು ಆಗುವುದಿಲ್ಲ ಅಂದರೆ ಮುಖ್ಯವಾಗಿ ಮನಸ್ಸಿದ್ದಲೇ ಮಾರ್ಗ ಅಂತ ಕೇಳಿದ್ವಲ್ಲ, ಹಾಗೆ ಮನಸ್ಸು ಗಟ್ಟಿ ಮಾಡ್ಕೊಂಡು ಹೋಗ್ಬೇಕು. ಎಷ್ಟೋ ಜನ ತಿರುಪತಿ ಕೂಡ ಹೋಗ್ತಾ ಇದ್ದಾರೆ, ಪಾದಯಾತ್ರೆ ಹೋಗ್ತಾ ಇದ್ದಾರೆ, ಮೆಟ್ಲೋತ್ಸವ ಮಾಡ್ತಾ ಇದ್ದಾರೆ. ಅನೇಕ ಬಾರಿ ಮಾಡೋದಿದ್ದಾರೆ ಮೆಟ್ಲೋತ್ಸವ. ಅಲ್ಲಿ ಹೋಗೋ ತನಕ ಮಾಡೇ ಬಿಡ್ತೇನೆ ಅಂತ ಹೋಗ್ತಾರೆ. ಹೋದಾಕ್ಷಣ ಅಲ್ಲಿ ನೋಡಿ ಎಷ್ಟು ಮೆಟ್ಟಲು ಇಷ್ಟು ಮೆಟ್ಟಲು ಎಷ್ಟು ಸಾವಿರ ಮೆಟ್ಟಲು, ಅಯ್ಯೋ ಬೇಡ ಬಿಡ್ರಿ ಅಂತ. ಆದರೆ ಬೇಡ ಅಂದಂಥವರೇ ಮೆಟ್ಲೋತ್ಸವ ಮಾಡ್ತಿದ್ರೆ ಅವರೇ ಹತ್ತಾರೆ. ಹೇಗೆ ಅಂತಂದರೆ ಅಲ್ಲಿ ವಿಶೇಷತೆ ಆ ತಿರುಪತಿಯಲ್ಲಿ ಏನಿದೆ ಅಂತಂದರೆ, ನಾವು ಅಕಸ್ಮಾತ್ತಾಗಿ ಹತ್ತುವುದಕ್ಕೆ ಮನಸ್ಸು ಮಾಡಿ ನಾವು ಪ್ರಾರಂಭ ಮಾಡದೇವು ಅಂತಂದರೆ, ನಾವು ಅಕಸ್ಮಾತ್ತಾಗಿ ಒಂದು 100 ಮೆಟ್ಟಲು ಮೇಲೆ ಹೋಗೋದ್ರೊಳಗಾಗಿ 500 ಮೆಟ್ಟಲು ಕೆಳಗೆ ಭಗವಂತ ಮುಂದೆ ಹೇಳಿ ಕರ್ಕೊಂಡು ಹೋಗ್ತಾನಂತೆ. ಇದು ವಿಶೇಷವಾದಂಥದ್ದು. ಯಾರಿಗೆ ಗೊತ್ತಿರೋದು ಅಷ್ಟೇ, ಅದು ಅನೇಕರಿಗೆ ಅದು ಅನುಭವ ಆಗಿದೆ. ಎಷ್ಟು ಸಲೀಸಾಗಿ ಹತ್ತಲೇಬಾರ್ದು ಆಗೋದಿಲ್ಲ ಅಂತ ಕೂತವರು ಎಲ್ಲಕ್ಕಿಂತ ಮೊದಲು ಹೋಗ್ಬಿಟ್ಟಿರ್ತಾರೆ, ಅವರೇ ಹೋಗಿ ಕೂತಿರ್ತಾರೆ. ಏನು ಚಿತ್ರ ಆಶ್ಚರ್ಯ! ಯಾಕೆಂದ್ರೆ ಭಗವಂತನ ಅನುಗ್ರಹ. ಹಾಗೆ ಭಗವಂತ ಅನುಗ್ರಹ ಮಾಡುತ್ತೆ, ಗುರುಗಳ ಅನುಗ್ರಹ ಮಾಡ್ತಾರೆ. ಈಗ ಪಾದಯಾತ್ರೆಗೆ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರಲ್ಲ, ಕಾರಣ ಏನು? ಮಂತ್ರಾಲಯಕ್ಕೆ ಹೋಗಬೇಕು ಅಂತಂದ್ರೆ ಬೇರೆ ಯಾರು ಅಲ್ಲ, ಆ ರಾಯರೇ ಶಕ್ತಿ ಕೊಡ್ತಾ ಇದ್ದಾರೆ. ಹಿಂದೆ ಅದಕ್ಕೆ ಪ್ರಾಣದೇವರು ಮುಖ್ಯವಾಗಿ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ ಪಟುತ್ವಂಚ ಹನುಮಂತ ಸ್ಮರಣಾತ್ವೆ. ಹನುಮಂತೇವರು ಸ್ಮರಣೆ ಮಾಡ್ತಾ 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 ಹೋಗ್ಬಿಟ್ರೆ ಹೇಗೆ ಹೋಗ್ತಂದ್ರೆ ಎಷ್ಟು ಸರಳವಾಗಿ ಹನುಮಂತೇವರು ಯಾವ ರೀತಿ ಲಂಕಾಪಟ್ಟಣಕ್ಕೆ ಹಾರಿ ಹೋದ್ರು ಹಾಗೆ ಹೋಗ್ಬಿಡ್ತಾರೆ. ಗೊತ್ತೇ ಆಗೋದು ನಮಗೆ. ಯಾಕೆಂದ್ರೆ ಎಲ್ಲೋ ಅದರಲ್ಲೇ ಇದೆ ಬುದ್ಧಿ. ನಮ್ಮಲ್ಲಿ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಕ್ಕಂಥ ಅವರೇ ವಾಯುದೇವರು. ಭಗವಂತನ ವಿಶೇಷವಂತ ಅನುಗ್ರಹದಿಂದ ಬಲವನ್ನು ಕೊಡ್ತಕ್ಕಂಥವ್ರು ವಾಯುದೇವರು, ಯಶಸ್ಸನ್ನು ಕೊಡ್ತಕ್ಕಂಥವ್ರು, ಧೈರ್ಯವನ್ನು ಕೊಡ್ತಕ್ಕಂಥವ್ರು. ಹೋಗಲೇಬೇಕು. ನಮ್ಮಲ್ಲಿ ಧೈರ್ಯ ಇತ್ತು ಅಂದ್ರೆ ಹೋಗ್ತಿಲ್ಲ, ಧೈರ್ಯ ಇಲ್ಲ ಅಂದ್ರೆ ಇಲ್ಲೇ ಧೈರ್ಯ ಕಳ್ಕೊಂಡ್ಬಿಟ್ರೆ 4 ಹೆಜ್ಜೆ ಬಿಟ್ಟು ಬ್ಯಾಡ್ಬಿಟ್ರೆ ಅಂತ ಬಿಟ್ರೆ ಇಲ್ಲ, ಹೋಗಲೇಬೇಕು, ನಾನು ಹೋಗೇ ಹೋಗ್ತೀನಿ ಅಂತ ದೃಢ ನಿಶ್ಚಯ ಮಾಡಬೇಕು. ನಿರ್ಭಯತ್ವಂ, ಮನಸ್ಸು ಏನು ಭಯ ಇರುತ್ತೆ. ಯಾಕೆ? ಅರೋಗತ, ರೋಗಿಯೂ ಸಹಿತ ಅರೋಗನಾಗಿ ಬಿಡ್ತಾ ಇದ್ದಾನೆ ಹಾಗೆ ಪಾದಯಾತ್ರೆ ಹೋಗೋದ್ರಿಂದ. ಅಜಾಡ್ಯಂ, ಇದರಿಂದ ನಮ್ಮಲ್ಲಿರ್ತಕ್ಕಂಥ ಜಾಡ್ಯತೆ ದೂರವಾಗ್ತದೆ. ಜಾಡ್ಯತೆ ಅಂದ್ರೆ ಏನರ್ಥ? ಆಲಸ್ಯತನ. ಈ ಮನೆಯಲ್ಲಿ ಅಕಸ್ಮಾತ್ ನಾವು ಹೋಗೋದಿಲ್ಲ, ಬ್ಯಾಡ್ಬಿಟ್ಟು ನಮಗೆ ಪಾದಯಾತ್ರೆ ಆಗೋದು, ಮನೆ ಮಲ್ಕೊಂಡ್ಬಿಟ್ರೆ 8 ತನಕ ಆರಾಮ ಮಲ್ಕೊಂಡ್ಬಿಡ್ತೇವೆ. ಆದರೆ ಹೋಗಲೇಬೇಕು ಅಂತ ಹೊರಟ್ರೆ ಬೆಳಗ್ಗೆ 3 ಗಂಟೆಗೋ 3:30ಗೆ ಅದು ಸ್ನಾನ ಮಾಡಿ ಎಂದು ಫ್ರೆಶ್ ಆಗಿ ಪಾದಯಾತ್ರೆ ಹೋಗ್ಬೇಕು. ಯಾಕೆ? ಜಾಡ್ಯತೆ ಹೋಗ್ಬಿಡ್ತದೆ. ಆಮೇಲೆ ಅದರಿಂದ ವಾಕ್ಪಟುತ್ವಂಚ, ಇವೆಲ್ಲ ಇದರಿಂದ ಅಂತಾರೆ ಮತ್ತು ಸ್ಮರಣ. ಭಗವಂತನ ವಾಯುದೇವರ ಸ್ಮರಣೆಯಿಂದ ಆಗ್ತದಕ್ಕೆ ವಾಯುದೇವರ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ಇದೆ. ಯಾಕೆಂದ್ರೆ ವಾಯುದೇವರು ಎರಡಕ್ಕೂ ಆ ಕಡೆ ಈ ಕಡೆ ಮಧ್ಯದಲ್ಲಿ, ಈ ಕಡೆ ಗುರುಗಳು ರಾಯರು, ಈ ಕಡೆ ಭಗವಂತ, ಇವರೆರಡರ ಮಧ್ಯದಲ್ಲಿ ವಾಯುದೇವರು. ಎಷ್ಟು ವಿಶೇಷತೆ ನಮಗೆ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಿ, ಆದರೆ ಮಧ್ಯದಲ್ಲಿ ಮುಖ್ಯವಾಗಿ ವಾಯುದೇವರ ಅನುಗ್ರಹ ಆಗಬೇಕು. ವಾಯುದೇವರ ಅನುಗ್ರಹ ಆಗದಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯ. ಉಜ್ಜಾಯ ರಾಘವೇಂದ್ರಾಯ ಸಿದ್ಧಧರ್ಮತಾಯ ಚ ವಜಿತಾಂ ವೃಕ್ಷಾಯ ಮಂತಾಂ ಕಾಮಧೇನುವೆ. ಕ್ಷೇತ್ರ ದೇವರಾದಂತಹ ರುದ್ರದೇವರು ಹಾಗೂ ಪಂಚಮುಖಿ ಪ್ರಾಣದೇವರಲ್ಲಿ ನಮಸ್ಕರಿಸುತ್ತಾ, ಒಂದು ಕಲ್ಪವೃಕ್ಷ ಪಾಲನ ಸಂಘದ ವತಿಯಿಂದ 14ನೇ ವರ್ಷದ ಒಂದು ಈ ಭವ್ಯ ಕಾರ್ಯಕ್ರಮ ರಾಯರ ಭಕ್ತ ಸಮಾಗಮ ಕಾರ್ಯಕ್ರಮ. ಮೊನ್ನೆ ಕಳೆದ ವಾರ ನಮ್ಮ ಅಧಿಕಾರ ಚಾಳ ವತಿಯಿಂದ ಪಾದಯಾತ್ರೆ ಮುಗಿಸಿಕೊಂಡು ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಹಾಗೂ ನಮ್ಮ ಎಲ್ಲರಿಗೂ ಉತ್ತರವಾದಂತಹ ವಂದನೆ ಕೊಡ್ತಾ ಕಲ್ಪವೃಕ್ಷ ಪಾಲನ ಸಂಘದ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಇಲ್ಲಿವರೆಗೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ತಿಳಿಸಿದಂತಹ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ, ನಮ್ಮ ಕಲ್ಪವೃಕ್ಷ ಪಾಲನ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಪಂಡಿತರಾದಂತಹ ಮಧ್ವಾಚಾರ್ಯ ಮುದ್ದಿಯವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ಅವರಿಗೆ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ಸ್ಥಳಾವಕಾಶ ನೀಡಿದಂತಹ ನಮ್ಮ ಜಯಶ್ರೀ ಮಾಮಿಯವರು, ಪಾದಯಾತ್ರಿಕರು ಎಲ್ಲಿಂದ ಹೋಗ್ತಾರೆ ಅಂದ್ರೆ ಎಲ್ಲೇ ಹೋದ್ರು ಕೂಡ ಇದು ನಮ್ಮ ಪಂಚಮುಖಿ ಪಾಯಿಂಟ್ ಅಂದ್ರೆ ಸೆಂಟರ್ ಪಾಯಿಂಟ್ ಇದ್ದಂಗೆ ಇದು. ಅದಕ್ಕೆ ನಮ್ಮ ಎಲಿಗೋಶ್ವರ ಹೆಸರು, ತಂದೆಯ ಹೆಸರೇ ರಾಘವೇಂದ್ರ ಅಂತ ಹೇಳಿ, ಅದಕ್ಕಾಗಿ ಶಾಶ್ವತವಾಗಿ ಇವ್ರ ಹೆಸರು ದೇಶಿಕಣ್ಣವರು ಎಲಿಗೋಶ್ವರ ಯಾರು ನಂಬಲ್ಲ,
ವಾಚ್ ಮೇಕರ್ ರಾಘವೇಂದ್ರ ಅಂದ್ರೆ ಇದು ಜಾಗತಿಕ ಆಗ್ತದಕ್ಕಾಗಿ ಅವರು ಕೂಡ ನಮ್ಮ ಪಂಚಮುಖಿ ಮಾಡಿದ್ದಕ್ಕಂದ್ರೆ ಎಲ್ಲ ಸೆಂಟರ್ ಪಾಯಿಂಟ್ ಆಗಿದೆ. ಯಾವುದೇ ಓಣಿ ಬಂದ್ರು ಇಲ್ಲಿ ದರ್ಶನ ತಗೊಂಡೆ ಹೋಗ್ಬೇಕಂತ ಒಂದು ವಾಡಿಕೆ ಅದ. ಹಲವಾರು ವರ್ಷದಿಂದ ಅವರು ಕೂಡ ಸೇವೆ ಮಾಡ್ತಾರೆ. ಅವರು ಕೂಡ ಹೃತ್ಪೂರ್ವಕವಾದ ಧನ್ಯವಾದ ನಮ್ಮ ಪ್ರಾಣಿ ಸಂಘದಿಂದ ಮಾಡ್ತಾ ಇದ್ದೀನಿ. ಈಗ 25 ವರ್ಷ ಪಾದಯಾತ್ರಾ ಸೇವೆ ಮಾಡುವಂತಹ ಎಲ್ಲರಿಗೂ ನಮ್ಮ ಸನ್ಮಾನ ಅನ್ನೋಕ್ಕಿಂತ ರಾಯರ ಮಂತ್ರಾಕ್ಷತೆ ಕೊಡ್ತಾ ಇದ್ವಿ. ಯಾರು ಸನ್ಮಾನ ತಗೊಂಡು ಇದು ಮಾಡ್ಬೇಕು ಹೋಗ್ಬೇಡ್ರಿ. ಎಲ್ಲರೂ ಪಾದಯಾತ್ರೆ ಮುಗಿಸ್ಕೊಂಡು ಬಂದವರಿದ್ದೀರಿ, ಇನ್ನು ಪಾದಯಾತ್ರೆ ಹೋಗೋರಿದ್ದೀರಿ. ಎಲ್ಲರೂ ಕೂಡ ಸಾವಕಾಶವಾಗಿ ರಸ್ತೆಯಲ್ಲಿ ಮೊಬೈಲ್ ಅನ್ನು ನೋಡದೆ, ರಾತ್ರಿ ನೋಡದೆ ಮತ್ತು ತಲೆ ನೋಡ್ಕೊಂತ ಹಾವು ಮತ್ತು ಸಣ್ಣ ಸಣ್ಣ ಕೆಮಿಕಲ್ ಕೂಡ ಇದ್ದೇ ಇರ್ತಾವ. ನಮ್ಮ ಪರೀಕ್ಷೆ ಮಾಡ್ಕೋಸ್ಕರ ಇರ್ತಾವ. ಎಲ್ಲರೂ ಸುರಕ್ಷಿತ ಹೋಗ್ಬರ್ರಿ. ನಾವು ಕೂಡ ಹನುಮಂತಳಿಂದ ನಾವು ಪಾದಯಾತ್ರೆ ಮೊದಲು ಇಲ್ಲಿಂದ ಬರ್ತಾ ಇದ್ವಿ. ಈಗ ನಾವು ಹನುಮಂತಳಿಂದ ಸ್ವಲ್ಪ ತೊಂದರೆಯಿಂದ ನಾನು ಬರ್ತಾ ಇದ್ದೀನಿ. ಅದಕ್ಕಾಗಿ ಎಲ್ಲ ಪಾದಯಾತ್ರಿಕರು ಸೌಖ್ಯವಾಗಿ ಇಲ್ಲಿಂದ ಪಾದಯಾತ್ರೆ ಮುಗಿಸ್ಕೊಂಡು ಈ ಮುಖಾಂತರ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಈಗ ಕೇವಲ 15 ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ ನಂತರ ನಮ್ಮ ಹಿರಿಯರಾದಂತಹ ಕಲ್ಪಸ್ವಾಮಿ ಹಿರಿಯರಂತಹ ಕೆಬಿ ಕುಲಕರ್ಣಿ ಅವರು ದಿವಸ ಉಪಹಾರ ಸೇವೆ ಮಾಡಿಸಿದ್ದಾರೆ. ಎಲ್ಲರೂ ಸ್ವೀಕಾರ ಮಾಡಬೇಕಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಈಗ ಇದು ಹೆಸರು ಹೇಳ್ತೀನಿ. ಅವರೆಲ್ಲರೂ ಒಂದು ನಮ್ಮ ಮಂತ್ರ ಸ್ವೀಕಾರ ಕೇಳ್ತೀನಿ. ಹಿರಿಯ ಪಾದಯಾತ್ರಿಕರಾದಂತಹ ನಮ್ಮ ಮುಕುಂದ್ ಜಿಲ್ಲಾದವರಿಗೆ ಜೋರಾದ ಚಪ್ಪಳ ಮುಖಾಂತರ ಅವರಿಗೆ ನಾವು ಹೇಳ್ತಾ ಇದ್ದೀವಿ. ನಮ್ಮ JR ಪಾಟೀಲ್ ಸರ್ ಕೂಡ ಬರಬೇಕು. ಹಾಗೂ 25 ವರ್ಷ ಪಾದಯಾತ್ರೆ ಮುಗಿಸಿದಂತ ನಮ್ಮ ಓಂ ಪ್ರಕಾಶ್ ಮನಗುಳಿ ಸರ್ ಕೂಡ ಆಗಮಿಸಬೇಕು. ನಮ್ಮ ಪತ್ನೀಸ್ ಅವರು ಬರಬೇಕು. ಈಗ ತಾನೇ ಕಳೆದ ವರ್ಷ ಅಂದ್ರೆ ಕಳೆದ ವಾರ 25 ವರ್ಷ ಪಾದಯಾತ್ರೆ ಮುಗಿಸಿದಂತ ನಮ್ಮ ಬಂಡು ಕೊಲ್ಲರನ್ನು ಎಲ್ಲರೂ ಸೇರ್ಪಡಿಸಿದ ವ್ಯಕ್ತಿ. ಅವರು 3 ಮಂದಿಯ ತ್ರಿಮೂರ್ತಿಗಳೇ ಬ್ರಹ್ಮ ವಿಷ್ಣು ಮಹೇಶ್ವರ. ಬಂಡು, ಶ್ರೀಧರ, ಶ್ರೀನಿವಾಸ. ಅದರಲ್ಲಿ ಶ್ರೀಧರ 25 ವರ್ಷ ಮುಗಿಸ್ಕೊಂಡು ಬಂದಾರ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪಾದಯಾತ್ರೆ ಮೂಲಕ ರಾಯರನ್ನು ನೋಡಿದಂತಹ ಒಂದು ನಮ್ಮ ಇವೆಲ್ಲ ಪುಣ್ಯವಂತರೇ. ನಾವೆಲ್ಲ ಅನ್ನವನ್ನು ಮಾಡ್ಬಿಟ್ಟಿವಿ. 15 ವರ್ಷ ಹನುಮಂತರಿಂದ ಬರ್ತೀವಿ, ಒಮ್ಮೆ ಲಿಂಗಸೂರಿಂದ ಬರ್ತೀವಿ, ಪಾಟಿ ಹಂಗಲ್ಲ. ಮನೆಯಿಂದ ಪ್ರಾರಂಭ ಮಾಡಿ ಮಂತ್ರಾಲಯದಲ್ಲಿ ರಾಯರು ಹೋಮಾನ್ ಗ್ರಾಫಿಕ್ಸ್ ನ ನಮ್ಮ ಬ್ರಾಹ್ಮಣ ಸಮಾಜ ಮುಖಂಡರಾದಂತಹ ಪ್ರಕಾಶ್ ಕುಲಕರ್ಣಿ ಅವರು ನಮ್ಮ ಈ ಪಾದಯಾತ್ರೆಗೋಸ್ಕರ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಅವರ ಅಷ್ಟೊತ್ತು ಒಂದು ಬುಕ್ ಅನ್ನು ಕೂಡ ಈ ಕಾರ್ಯಕ್ರಮ ನೀಡಿದ್ದಾರೆ. ಈ ಬುಕ್ಕಿನಲ್ಲಿ ವೆಂಕಟೇಶ ಸ್ತೋತ್ರ, ಯಂತ್ರೋದ್ಧಾರ ಸ್ತೋತ್ರ, ಹರಿವಾಯುಸ್ಥಿತಿ, ಜಯರಾಯ ಸ್ಥಿತಿ, ರಾಯರ ಸ್ತೋತ್ರ. ನೀವು ಯಾರಾದ್ರೂ ಅಷ್ಟೊಂದು ಸಮಯ ಮುಗಿದ್ರು ಕೂಡ ನೀವು ಟಿವಿ ಹೋಗಿರ್ತಿಲ್ಲ, ಒಂದೇ ಕೂತ್ಕೊಂಡು ಒಂದ್ ಸಾರಿ ಆದ್ರೂ ರಾಯ ನಮಸ್ಕಾರ ಮಾಡ್ರಿ. ಅಷ್ಟೊಂದು ತಪ್ಪಿದ್ರು ಕೂಡ ಎಲ್ಲ ಮಾಡಂತೆ ಈ ಮುಖಾಂತರ ಕೇಳ್ತಾ ಇದ್ದು ಅವರು ಕೂಡ ಸೇವೆ ಮಾಡಿದ್ದಾರೆ. ನಮ್ಮ ಡ್ಯೂಟಿಗಳಲ್ಲಿ ರಾಯರ ಮಠದ ವತಿಯಿಂದ ಎಲ್ಲರಿಗೂ ಸುರಕ್ಷಿತ ಹೋಗಲಿಕ್ಕೆ ರಾಯರ ಮಂತ್ರಾಕ್ಷತೆಯನ್ನು ನೀಡಿದ್ದಾರೆ. ಅದಕ್ಕಾಗಿ ಅವರು ಕೂಡ ನಾವೆಲ್ಲ ಪಾದಯಾತ್ರೆ ಮಾಡುವಂತೆ ಈ ಮುಖಾಂತರ ಆಚರಣೆ ಕೇಳ್ತಾ ಇದ್ದೇವೆ. ಕೆಬಿ ಕುಲಕರ್ಣಿ ಅವರು ಹಾಗೂ ನಮ್ಮ ಸಂಜೀವ್ ಕುಲಕರ್ಣಿ ಅವರು, ಆನಂದ್ ಅವರು ಬಂದು ಗುರುರಾಜ್ ಎಲ್ಲರೂ ಬಂದು ಪಾದಯಾತ್ರೆಗೆ ಸಮಾನ ಕೇಳ್ತಾ ಇದ್ದಾರೆ.